ಗುತ್ತಿಗೆದಾರನ ಹಲ್ಕಟ್ ಕಾಮಗಾರಿ, ಪ್ರಯಾಣಿಕರಿಗೆ ತಪ್ಪುತ್ತಲೇ ಇಲ್ಲ ಕಿರಿಕಿರಿ. ಜನಪ್ರತಿನಿಧಿಗಳು ಕೈಕಟ್ಟಿ ಕುಳಿತರು, ಅಧಿಕಾರಿಗಳು ಮೌನವಾದರು, ಧನ್ಯರಾದರು ಮತದಾರರು. ಗಡುವು ಕೊಟ್ಟಾಯ್ತೋ, ವಾರ್ನಿಂಗ್ ಮಾಡಾಯ್ತೋ, ಮುಖಕ್ಕೆ ತುಪಕ್ಕಂತ ಉಗಿದ್ರೂ ಇವರಿಗೆ ಬುದ್ಧಿ ಬರಲ್ಲ. ನಿಜ ಸ್ವಾಮಿ ನಿಜ, ನಮ್ಮವರು ಬೀದಿಗಿಳಿದು ಹೋರಾಡದ ಹೊರತು ಈ ನರಕ ತಪ್ಪಿದ್ದಲ್ಲ. ಇವರಿಗೆ ನಾಚಿಕೆ ಬಿಟ್ಟವರು ಅನ್ಬೇಕೋ, ಮಾನ ಮರ್ಯಾದೆ ಬಿಟ್ಟವರು ಅನ್ಬೇಕೋ, ಅಥವಾ ಮೂರು ಬಿಟ್ಟವರು ಅನ್ಬೇಕು, ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ಯಾರಿಗೆ ಬೈಯೋದು, ಯಾರನ್ನ ದೂರೋದು ಅದು ಕೂಡ ತಿಳಿತಾ ಇಲ್ಲ. ಎಸ್, ನಮ್ಮ ಶಿರಸಿ ಹಾವೇರಿ ರಸ್ತೆಯ ಈ ದುಸ್ಥಿತಿಗೆ ಯಾರ ಕಾರಣ? ವರ್ಷಾನುಗಟ್ಟಲೆ ಹಲ್ಕಟ್ ಕಾಮಗಾರಿ ನಡೆಸುತ್ತಾ ಜನರನ್ನ ನರಕಕ್ಕೆ ತಳ್ಳುತ್ತಿದ್ದಾನಲ್ಲ ಆ ಗುತ್ತಿಗೆದಾರ, ಅವನನ್ನ ಬೈಯೋದ? ಅಥವಾ ಸಮರ್ಪಕ ಮೇಲುಸ್ತುವಾರಿ ನಡೆಸಿ ಸಮಯಕ್ಕೆ ಸರಿಯಾಗಿ ಕಾಮಗಾರಿ ಮುಗಿಸಲು ಕ್ರಮವಹಿಸಬೇಕಿದ್ದ ಅಧಿಕಾರಿಗಳಿಗೆ ಬೈಯೋದ? ಇಲ್ಲ ಇವರಿಬ್ಬರ ಜುಟ್ಟು ಹಿಡಿದು ಯಾಕೆ ಕಾಮಗಾರಿ ಮುಗಿಸುತ್ತಿಲ್ಲ ಅಂತ ಕೇಳದ ನಮ್ಮ ಜನಪ್ರತಿನಿಧಿಗಳಿಗೆ ಶಾಪ ಹಾಕೋದ? ಯಾರಿಗೆ ಶಾಪ ಹಾಕಿದ್ರೂ ಏನೂ ಪ್ರಯೋಜನವಾಗ್ತಿಲ್ಲ. ಬಿಸಿಲು ಬಂದರೆ ಧೂಳಿನ ಮಜ್ಜನ, ಮಳೆ ಬಂದರೆ ಕೆಸರಿನ ಸ್ನಾನ. ಒಟ್ಟಿನಲ್ಲಿ ನಿತ್ಯವೂ ಪ್ರಯಾಣಿಕರಿಗೆ ಕಿರಿಕಿರಿ ಮಾತ್ರ ತಪ್ಪುತ್ತಲೇ ಇಲ್ಲ. ಹೌದು, ಸಾಗರಮಾಲಾ ಯೋಜನೆಯಡಿ ಕೈಗೆತ್ತಿಕೊಂಡಿರುವ ಶಿರ್ಸಿ ಹಾವೇರಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯು ಕುಂಟುತ್ತಾ ಸಾಗುತ್ತಿದ್ದು, ರಸ್ತೆಯುದ್ದಕ್ಕೂ ಏಳುತ್ತಿರುವ ವಿಪರೀತ ಧೂಳಿನಿಂದಾಗಿ ಸಾರ್ವಜನಿಕರು ತೀವ್ರ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಈ ರಸ್ತೆಯ ಧೂಳಿನಿಂದಾಗಿ ಪ್ರಯಾಣಿಕರಿಗೆ ಹಾಗೂ ಸ್ಥಳೀಯರಿಗೆ ಉಸಿರಾಟದ ಸಮಸ್ಯೆಗಳು ಉಂಟಾಗುತ್ತಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶಿರ್ಸಿ ತಾಲೂಕಿನ ಹೊರವಲಯದ ಚಿಪಗಿಯಿಂದ ದಾಸನಕೊಪ್ಪದವರೆಗಿನ ಸುಮಾರು 25 ಕಿಲೋಮೀಟರ್ ರಸ್ತೆಯನ್ನ ಸಂಪೂರ್ಣವಾಗಿ ಅಗೆದು ಹಾಕಲಾಗಿದೆ. ಆರಂಭದಲ್ಲಿ ಅರಣ್ಯ ಇಲಾಖೆ ಒಪ್ಪಿಗೆ ಸಿಗದೆ ಕಾಮಗಾರಿ ವಿಳಂಬವಾಗಿತ್ತು. ಈಗ ಅರಣ್ಯ ಇಲಾಖೆಯಿಂದಲೂ ಅನುಮತಿ ಸಿಕ್ಕಿದೆ. ಆದರೆ ಇದೀಗ 5 ತಿಂಗಳಿನಿಂದ ಆಮೆಗತಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ. ಜೊತೆಗೆ ರಸ್ತೆಗೆ ಸರಿಯಾಗಿ ನೀರು ಸಿಂಪಡಿಸುತ್ತಿಲ್ಲ. ಇದರಿಂದಾಗಿ ಬಸ್ಸು, ಲಾರಿ, ಟ್ರಕ್ ನಂತಹ ಭಾರಿ ವಾಹನಗಳು ಸಂಚರಿಸಿದಾಗ ಇಡೀ ರಸ್ತೆ ಧೂಳುಮಯವಾಗುತ್ತಿದೆ. ಇದರಿಂದಾಗಿ ಬೈಕ್ ಸವಾರರು, ಪಾದಚಾರಿಗಳು ಹಾಗೂ ರಸ್ತೆ ಬದಿಯ ಅಂಗಡಿಕಾರರು ಉಸಿರಾಟದ ಸಮಸ್ಯೆಯಿಂದ ಬಳಲುವಂತಾಗಿದೆ. ಇದು ಧೂಳಿನ ಸಮಸ್ಯೆಯಾದ್ರೆ, ಇನ್ನೊಂದೆಡೆ ಮೊನ್ನೆಯಷ್ಟೇ ಸುರಿದ ಮಳೆಯಿಂದಾಗಿ ರಸ್ತೆ ಕೆಸರು ಗದ್ದೆಯಂತಾಗಿ ಬಿಟ್ಟಿತ್ತು. ದ್ವಿಚಕ್ರ ವಾಹನ ಸವಾರರು, ಚಿಕ್ಕ ಪುಟ್ಟ ಕಾರುಗಳು ಕೆಸರು ಗದ್ದೆಯಂತಾದ ಈ ರಸ್ತೆಯಲ್ಲಿ ಸಂಚರಿಸಲಾಗದೆ ತೊಂದರೆಯನ್ನ ಅನುಭವಿಸಿದ್ವು. ಅಷ್ಟೇ ಅಲ್ಲ, ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಈ ಕೆಸರಿನಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ವು. ಹೀಗಾಗಿ ಬಿಸಿಲು ಇದ್ದರೆ ನರಕಯಾತನೆ, ಮಳೆ ಬಂದರೆ ಯಮಯಾತನೆ ಎನ್ನುವಂತಹ ಸ್ಥಿತಿ ಪ್ರಯಾಣಿಕರು ಮತ್ತು ಸ್ಥಳೀಯರದ್ದಾಗಿದೆ. ಇನ್ನು ಈ ಕಾಮಗಾರಿಯನ್ನ ಮುಗಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲು ಏಪ್ರಿಲ್ 30ರ ಗಡುವನ್ನ ನೀಡಲಾಗಿತ್ತು. ಈ ಗಡುವು ಮುಗಿದು ಹೋಗಿದ್ದರೂ ಪರಿಸ್ಥಿತಿ ಮಾತ್ರ ಸ್ವಲ್ಪವೂ ಸುಧಾರಿಸಿಲ್ಲ. ಆ ಮೂಲಕ ನೀವು ಏನೇ ಮಾಡಿಕೊಳ್ಳಿ, ನಾನಿರುವುದೇ ಹೀಗೆ, ನಾನು ಕಾಮಗಾರಿ ಮಾಡುವುದೇ ಹೀಗೆ ಅನ್ನೋ ಸವಾಲನ್ನ ಈ ಗುತ್ತಿಗೆದಾರ ಜನರಿಗೆ ಎಸೆದಿರುವ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಒಂದಿಷ್ಟು ಸಂಘ ಸಂಸ್ಥೆಗಳು, ಹೋರಾಟಗಾರರು, ಸಾರ್ವಜನಿಕರು ಮೇ 5ನೇ ತಾರೀಕು ಮಂಗಳವಾರ ಬಿಸ್ಲಕೊಪ್ಪದಲ್ಲಿ ನಿಧಾನಗತಿಯ ಕಾಮಗಾರಿಯನ್ನು ವಿರೋಧಿಸಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಹೀಗೊಂದು ಹೋರಾಟವನ್ನ ನಡೆಸದಿದ್ರೆ ಇಂಥವರಿಗೆಲ್ಲ ಬುದ್ಧಿ ಬರೋದು ಕಷ್ಟ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.